ತಿರುವನಂತಪುರಂ ನಗರದ ಒಡ್ಡೋಲಗದಲ್ಲಿರುವ ಒಂದು ಒಡೆದ ಕುಡಿಯ ಗೋಡೆಯ ಸೀಳಿನ ಮೂಲಕ ಸೋರುವ ಮಳೆನೀರನ್ನು ದಿಟ್ಟಿಸುತ್ತಾ ನಂದನ್ ಎಂಬ 10 ವರ್ಷದ ಬಾಲಕ ಕುಳಿತಿದ್ದ. ಹೊರಗಡೆ ಧಾರಾಕಾರ ಮಳೆಯಾಗುತ್ತಿತ್ತು. ಮುಂಗಾರು ಮಳೆಯು ತನ್ನ ಸಂಪೂರ್ಣ ಶಕ್ತಿಯೊಂದಿಗೆ ಸುರಿಯುತ್ತಿದ್ದಾಗ ಕುಡಿಯು ಕಾಗದದ ದೋಣಿಯಂತೆ ತೂಗಾಡಿತು. ಚಳಿಯು ಅವನ ಎಲುಬುಗಳನ್ನು ತುಂಡರಿಸುವಂತೆ ಭಾಸವಾಯಿತು. ಒಡೆದು ಹೋಗಿರುವ ಅವನ ಶರ್ಟ್ ಆ ಚಳಿಯನ್ನು ತಡೆಯಲಾಗಲಿಲ್ಲ. ಅಡಿಗೆ ಮನೆಯಿಂದ ಇಂದು ಗಂಜಿನೀರು ಮಾತ್ರ ಎಂದು ಅಮ್ಮನ ದುರ್ಬಲ ಧ್ವನಿಯು ಕೇಳಿತು. ಅವನ ಕಿರಿಯ ತಂಗಿ ತಾಂಗಿಕೊಂಡು ಅಳುತ್ತಿದ್ದಳು. ಆ ದುರ್ಬಲ ಅಳಲು ಅವನ ಹೃದಯದಲ್ಲಿ ಒಂದು ಭಾರದಂತೆ ಒತ್ತಿತು. ನಂದನ್ನ ಬಾಲ್ಯವು ಬಡತನದ ಕಪ್ಪು ನೆರಳಿನಲ್ಲಿತ್ತು. ಒಂದು ಹೊತ್ತಿನ ಊಟಕ್ಕೂ ಸಾಧ್ಯವಿಲ್ಲದೆ ಅವನ ಕುಟುಂಬವು ಕಷ್ಟಪಡುತ್ತಿತ್ತು. ಅವನ ತಂದೆ ರಾಮನ್ ಒಬ್ಬ ಕೂಲಿ ಕಾರ್ಮಿಕನಾಗಿದ್ದ. ಸತ್ಯವಂತನಾಗಿ ಕಠಿಣಶ್ರಮಿಯಾಗಿದ್ದರೂ ಒಂದು ಕಳ್ಳತನದ ಕೇಸ್ನಲ್ಲಿ ಅನಗತ್ಯವಾಗಿ ಆರೋಪಿಯಾಗಿ ಅವರ ಜೀವನವು ತಾಳವಿಲ್ಲದಾಯಿತು. ಕಳ್ಳತನದ ಕೇಸ್ನಲ್ಲಿ ಪುರಾವೆಗಳಿಲ್ಲದೆ ರಾಮನ್ ತಾನು ನಿರಪರಾಧಿ ಎಂದು ಜೋರಾಗಿ ಹೇಳಿದರೂ ಯಾರೂ ನಂಬಲಿಲ್ಲ. ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ರಾಮನ್ ದಿನಗಟ್ಟಲೆ ಕಾದಿದ್ದ. ಕೊನೆಗೆ ಪುರಾವೆಗಳಿಲ್ಲದೆ ಬಿಡುಗಡೆಯಾದರೂ ಕಳ್ಳನ ಮಗ ಎಂಬ ಕರೆ ಅವನ ತಂದೆಯನ್ನು ಹಿಂಬಾಲಿಸಿತು. ಊರಿನವರು ಅವರನ್ನು ಒಂಟಿಯಾಗಿಸಿದರು. ಆ ಕರೆ ಅವನ ಕಿರಿಯ ಕಿವಿಗಳಲ್ಲೂ ಮೊಳಗಿತು. ಅದು ಅವನ ಮನಸ್ಸಿನಲ್ಲಿ ಒಂದು ಕೊರಗುವಂತೆ ಉಳಿಯಿತು. ತಂದೆಯ ದುರ್ಬಲತೆಯನ್ನು ಕಂಡು ಬೆಳೆದ ನಂದನ್ನ ಒಳಗೆ ನ್ಯಾಯಕ್ಕಾಗಿ ಒಂದು ದಾಹವು ಚಿಕ್ಕ ವಯಸ್ಸಿನಲ್ಲೇ ಬೇರೂರಿತು. ಆದರೂ ನಂದನ್ ಓದುವಿಕೆಯಲ್ಲಿ ಅತ್ಯಂತ ಚತುರನಾಗಿದ್ದ. ಅವನ ತರಗತಿಯ ಶಿಕ್ಷಕಿ ರಾಧಾ ಟೀಚರ್ ಅವನ ಕ್ಷಮತೆಗಳನ್ನು ಗುರುತಿಸಿದ ಒಬ್ಬ ಒಳ್ಳೆಯ ಮನಸ್ಸಿನವಳಾಗಿದ್ದಳು. ರಾಧಾ ಟೀಚರ್ ಸ್ವಂತ ಖರ್ಚಿನಲ್ಲಿ ಅವನಿಗೆ ಪುಸ್ತಕಗಳನ್ನು ಓದುವ ಸಾಮಗ್ರಿಗಳನ್ನು ಖರೀದಿಸಿಕೊಟ್ಟಳು. ಕೆಲವೊಮ್ಮೆ ಮಧ್ಯಾಹ್ನದ ಊಟವನ್ನು ಅವನಿಗಾಗಿ ಒದಗಿಸಿದಳು. ರಾಧಾ ಟೀಚರ್ನ ಪ್ರೋತ್ಸಾಹನ ಮತ್ತು ಸಹಾಯದಿಂದಲೇ ಅವನಿಗೆ ಶಾಲೆಗೆ ಹೋಗಲು ಓದಲು ಸಾಧ್ಯವಾಯಿತು. ಪ್ರತಿಯೊಂದು ಪುಸ್ತಕವೂ ಅವನಿಗೆ ಒಂದು ಹೊಸ ಲೋಕವನ್ನು ತೆರೆಯಿತು. ಜ್ಞಾನವನ್ನು ಪಡೆಯುವಾಗ ತನಗೆ ಶಕ್ತಿಯು ಲಭಿಸುತ್ತಿದೆ ಎಂದು ಅವನಿಗೆ ಭಾಸವಾಯಿತು. ಕಲೆಕ್ಟರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕೆಂಬುದು ಅವನ ಬಾಲ್ಯದ ಕನಸಾಗಿತ್ತು. ನ್ಯಾಯವನ್ನು ಜಾರಿಗೊಳಿಸುವ ಯಾರ ಮುಂದೆಯೂ ತಲೆಬಾಗದೆ ಸತ್ಯವನ್ನು ಹೇಳಬಲ್ಲ ಒಬ್ಬ ದೊಡ್ಡ ಅಧಿಕಾರಿಯಾಗಬೇಕೆಂದು ಅವನು ಬಯಸಿದ. ತಂದೆಗೆ ನ್ಯಾಯ ನಿಷೇಧವಾದಾಗ ಯಾರ ಮುಂದೆಯೂ ತಲೆಬಾಗದೆ ಸತ್ಯವನ್ನು ಹೇಳಬಲ್ಲವನಾಗಬೇಕೆಂದು ಅವನು ಮನಸ್ಸಿನಲ್ಲಿ ದೃಢಪಡಿಸಿಕೊಂಡ. ಆದರೆ ವಿಧಿಯು ಬೇರೆಯದಾಗಿತ್ತು. 10ನೇ ತರಗತಿಯನ್ನು ಮುಗಿಸಿದ ನಂತರ ಓದುವಿಕೆಯನ್ನು ಮುಂದುವರಿಸಲು ಅವನ ಕುಟುಂಬಕ್ಕೆ ಸಾಧ್ಯವಾಗಲಿಲ್ಲ. ಅವನ ತಂದೆ ರೋಗಗ್ರಸ್ತನಾಗಿ ಹಾಸಿಗೆಯಲ್ಲಾದಾಗ ಕುಟುಂಬದ ಭಾರವು ನಂದನ್ನ ಭುಜದ ಮೇಲಾಯಿತು. ಓದುವಿಕೆಯನ್ನು ಬಿಟ್ಟು ಅವನು ಸಣ್ಣ ಕೆಲಸಗಳಿಗೆ ಹೋದ. ಕಟ್ಟಡ ನಿರ್ಮಾಣ ಕೆಲಸಗಳು, ಹೋಟೆಲ್ನಲ್ಲಿ ಶುಚಿಗೊಳಿಸುವ ಕೆಲಸ, ದೊರೆತ ಕೆಲಸಕ್ಕೆ ಅವನು ಹೋದ. ಅವನ ಕನಸುಗಳು ತುಂಬಾ ದೂರವಿವೆ ಎಂದು ಅವನಿಗೆ ಭಾಸವಾಯಿತು. ಆದರೂ ಮನಸ್ಸಿನಲ್ಲಿ ಒಂದು ಕಿಡಿಯಂತೆ ಒಂದು ಕನಸು ಉರಿಯುತ್ತಿತ್ತು. IPS ಆಗಬೇಕು. ತಂದೆಗೆ ನಿಷೇಧವಾದ ನ್ಯಾಯವನ್ನು ತಾನು ಪಡೆಯಬೇಕು. ಆ ಗುರಿಯ ಕಡೆಗೆ ಮೊದಲ ಹೆಜ್ಜೆಯಾಗಿ ಅವನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಬರೆದ. ಯಾವುದೇ ಆಶಾಭಾವನೆ ಇಲ್ಲದೆ ಕೇವಲ ಒಂದು ಉದ್ಯೋಗಕ್ಕಾಗಿ ಬರೆದ ಆ ಪರೀಕ್ಷೆಯಲ್ಲಿ ಅವನು ಜಯಿಸಿದ. ಕಾನ್ಸ್ಟೇಬಲ್ ಸಮವಸ್ತ್ರವನ್ನು ಧರಿಸಿ ಠಾಣೆಗೆ ನಡೆಯುವಾಗ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಶೂನ್ಯತೆ ಇತ್ತು. ಇದು ತನ್ನ ಗುರಿಯಲ್ಲ, ಕೇವಲ ಒಂದು ತಾತ್ಕಾಲಿಕ ತಂಗುದಾಣವಷ್ಟೇ. ಅವನ ಒಳಗೆ ಒಂದು ಪ್ರತಿಜ್ಞೆ ರೂಪುಗೊಂಡಿತು. ತಾನು ಈ ಸಮವಸ್ತ್ರಕ್ಕೆ ಒಗ್ಗಿ ಹೋಗದೆ ಇದಕ್ಕಿಂತ ದೊಡ್ಡ ಒಂದು ಸ್ಥಾನವನ್ನು ತಲುಪುವೆ. ತಿರುವನಂತಪುರಂ ಸಿಟಿ ಪೊಲೀಸ್ ಠಾಣೆ. ನಂದನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವು ಅಲ್ಲಿ ಆರಂಭವಾಯಿತು. ಸಮವಸ್ತ್ರದ ಕಾಕಿ ಬಣ್ಣವು ಅವನ ಕನಸುಗಳ ಮೇಲೆ ಒಂದು ಮುಸುಕಿನಂತೆ ಬಿದ್ದಿತು. ಠಾಣೆಯ ವಾತಾವರಣವು ಅವನ ನಿರೀಕ್ಷೆಗಳಿಗೆ ವಿರುದ್ಧವಾಗಿತ್ತು. ಅಲ್ಲಿ ನ್ಯಾಯಕ್ಕಿಂತ ಹೆಚ್ಚಾಗಿ ಅಧಿಕಾರ ಮತ್ತು ಭ್ರಷ್ಟಾಚಾರವು ತಲೆ ಎತ್ತಿತು. ಸಾಮಾನ್ಯ ಜನರ ಕಷ್ಟಗಳಿಗೆ ಅಲ್ಲಿ ಬೆಲೆ ಇರಲಿಲ್ಲ. SI ರಘು ಠಾಣೆಯ ಹಿರಿಯ ಅಧಿಕಾರಿಗಳಲ್ಲಿ ಒಬ್ಬ. ದಪ್ಪ ದೇಹ, ಯಾವಾಗಲೂ ಕೀಳಾಗಿ ನಗುವ ಮುಖವೇ ಅವನ ಗುರುತಾಗಿತ್ತು. ಅಧಿಕಾರದ ಬಲದಿಂದ ಯಾರನ್ನಾದರೂ ತುಚ್ಛವಾಗಿ ಮಾತನಾಡುವುದು ಅವನ ರೀತಿಯಾಗಿತ್ತು. ರಘುವಿಗೆ ಒಬ್ಬ ಸಂಗಾತಿ ಇದ್ದ, ಹೆಡ್ ಕಾನ್ಸ್ಟೇಬಲ್ ವಿಜಯನ್. ರಘುವಿನ ಪ್ರತಿಯೊಂದು ತಮಾಷೆಗೂ ತಲೆಯಾಡಿಸಿ ನಗುವ ರಘುವಿಗಿಂತ ಕ್ರೂರನಾದ ವಿಜಯನ್. ನಂದನ್ನ ತೆಳ್ಳಗಿನ ದೇಹ, ಬಡತನವನ್ನು ಕೂಗಿ ಹೇಳುವ ರೂಪ, ನಡುಗುವ ಮಾತು, ಇವೆಲ್ಲವೂ ರಘುವಿಗೂ ವಿಜಯನ್ಗೂ ಒಂದು ತಮಾಷೆಯ ವಿಷಯವಾಗಿತ್ತು. ಹೇನಂದ, ಭಯಗೊಂಗಿರೋ ಎಂದು ಕರೆದು ಅವರು ಅವನನ್ನು ನಿರಂತರವಾಗಿ ಕೀಳಾಗಿ ಕಿರಿಕಿರಿ ಮಾಡುತ್ತಿದ್ದರು. ಅವನ ಹೆಸರನ್ನು ಕರೆಯುವಾಗಲೂ ಅವರ ಧ್ವನಿಯಲ್ಲಿ ಕೀಳಾಗಿ ನಗುವ ಸ್ವರವಿತ್ತು.
ನಂದನ್ ಡ್ಯೂಟಿಗೆ ಬಂದಾಗ ನಂದನ್ ಬಂದನಲ್ಲ ಈಗ ಠಾಣೆ ಸುರಕ್ಷಿತ. ಕೊಂಗುಂಗಿಗೂ ಭಯಪಡುವ ಇವನು ಹೇಗೆ ಪೊಲೀಸ್ ಆದ ಎಂದು ರಘು ಜೋರಾಗಿ ಕೂಗಿ ಹೇಳುತ್ತಿದ್ದ. ಎಲ್ಲರೂ ನಗುತ್ತಿದ್ದರು. ನಂದನ್ ತಲೆ ತಗ್ಗಿಸಿ ನಿಂತಿದ್ದ. ಅವನ ಕಣ್ಣುಗಳು ತುಂಬಿ ಬಂದವು, ಆದರೆ ಅವನು ಪ್ರತಿಕ್ರಿಯಿಸಲಿಲ್ಲ. ಮಧ್ಯಾಹ್ನದ ಊಟದ ಸಮಯದಲ್ಲಿ, ನಂದಾ, ನಿನ್ನ ಮನೆಯಲ್ಲಿ ಗಂಜಿನೀರು ಮಾತ್ರವೇ ಇದೆಯಾ? ಇಲ್ಲಿ ಒಳ್ಳೆಯ ಅನ್ನವಿದೆ, ಬೇಕಾದರೆ ಕೊಂಚ ಕೊಡ್ತೀನಿ ಎಂದು ವಿಜಯನ್ ಹೇಳುತ್ತಿದ್ದ. ಅವನ ಬಡತನವನ್ನು, ಕುಟುಂಬವನ್ನು ಕುರಿತಾದ ಕೀಳಾಗಿ ಮಾತಾಡುವಿಕೆಯು ಅವನನ್ನು ತೀವ್ರವಾಗಿ ನೋಯಿಸಿತು. ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ಅವನನ್ನು ಅಪಾಯಕಾರಿ ಸಂದರ್ಭಗಳಿಗೆ ತಳ್ಳುತ್ತಿದ್ದರು. ರಾತ್ರಿಯ ಗಸ್ತಿಗೆ ಒಬ್ಬನೇ ಕಳುಹಿಸುತ್ತಿದ್ದರು, ಅಥವಾ ಒಂದು ದೊಡ್ಡ ಗುಂಪಿನ ಆರೋಪಿಗಳನ್ನು ಹಿಡಿಯಲು ಅವನನ್ನು ಮಾತ್ರ ಕಳುಹಿಸುತ್ತಿದ್ದರು. ಅವನ ಕೆಲಸದಲ್ಲಿ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿಸಲು ಯತ್ನಿಸುತ್ತಿದ್ದರು. ಒಂದು ದಿನ ಒಂದು ದೊಡ್ಡ ಡ್ರಗ್ ಮಾಫಿಯಾವನ್ನು ಹಿಡಿಯಲು ಒಂದು ಕಾರ್ಯಾಚರಣೆ ನಡೆಯುತ್ತಿತ್ತು. ಎಸ್ಐ ರಘುವಿನ ನೇತೃತ್ವದಲ್ಲಿ ಅದು ನಡೆಯಿತು. ಕಾರ್ಯಾಚರಣೆಯ ವಿವರಗಳನ್ನು ಚರ್ಚಿಸುವಾಗ ನಂದನ್ ಒಂದು ಸಣ್ಣ ತಪ್ಪನ್ನು ಸೂಚಿಸಿದ. ಸರಿ ದಾರಿಯಿಂದ ಹೋದರೆ ಅವರಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿದೆ, ಬೇರೆ ದಾರಿಯಿಂದ ಹೋಗುವುದು ಸುರಕ್ಷಿತ ಎಂದು ಅವನು ನಡುಗುವ ಧ್ವನಿಯಲ್ಲಿ ಹೇಳಿದ. ಅವನ ಮಾತಿನಲ್ಲಿ ಒಂದು ತರ್ಕವಿತ್ತು. ರಘುವಿಗೆ ಕೋಪ ಬಂದಿತು. ಅವನ ಮುಖವು ಕೆಂಪಾಯಿತು. ನಿನಗೇನು ಗೊತ್ತು ನಂದ? ನಿನ್ನ ತಂದೆಯು ಹಿಂದೊಮ್ಮೆ ಕಳ್ಳನಾಗಿರಲಿಲ್ಲವೇ? ಅವನ ಮಗನಿಗೆ ಪೊಲೀಸ್ ಆಗಿರುವುದೇ? ನಿನ್ನ ಸಲಹೆ ನನಗೆ ಬೇಡ. ನಿನ್ನ ತಂದೆಯಂತೆ ನೀನು ಕಳ್ಳನಾಗುವೆಯೇ ಎಂದು ನನಗೆ ಸಂಶಯವಿದೆ ಎಂದು ರಘು ಜೋರಾಗಿ ಹೇಳಿದ. ಠಾಣೆಯ ಎಲ್ಲರೂ ಅವನನ್ನು ನೋಡಿ ನಕ್ಕರು. ಕೆಲವರು ಸಹಾನುಭೂತಿಯಿಂದ ನೋಡಿದರೂ ಯಾರೂ ಪ್ರತಿಕ್ರಿಯಿಸಲಿಲ್ಲ. ನಂದನ್ನ ಹೃದಯವು ಒಡೆದು ಹೋಗುವ ನೋವಿನೊಂದಿಗೆ ತಲೆ ತಗ್ಗಿಸಿ ನಿಂತ. ತಂದೆಯ ನಿರಪರಾಧಿತ್ವವನ್ನು ಸಾಬೀತುಪಡಿಸಲಾಗದೆ ಹೋದ ಅವನ ಅಸಹಾಯಕತೆಯು ಅವನನ್ನು ತೀವ್ರವಾಗಿ ದುರ್ಬಲಗೊಳಿಸಿತು. ಆ ಅವಮಾನವು ಅವನ ಒಳಗೆ ಒಂದು ಕಿಡಿಯಂತೆ ಉರಿಯಿತು. ಆ ರಾತ್ರಿ ನಂದನ್ ಮಲಗಲಿಲ್ಲ. ರಘುವಿನ ಮಾತುಗಳು ಅವನ ಮನಸ್ಸಿನಲ್ಲಿ ಒಂದು ತೀವ್ರವಾದ ಗಾಯವನ್ನು ಉಂಟುಮಾಡಿತು. ಕಳ್ಳನ ಮಗ, ಭಯಗುಂಗಿರೋ ನಂದನ್. ಆ ಮಾತುಗಳು ಅವನ ಒಳಗೆ ಒಂದು ಬೆಂಕಿಯನ್ನು ಉರಿಯಿಸಿತು. ಅವನ ಕಣ್ಣುಗಳು ತುಂಬಿ ಬಂದವು, ಆದರೆ ಅದು ಅಸಹಾಯಕತೆಯ ಕಣ್ಣೀರಲ್ಲ, ಹಠದ ಮತ್ತು ಪ್ರತಿಜ್ಞೆಯ ಕಣ್ಣೀರಾಗಿತ್ತು. ಅವನ ಮನಸ್ಸಿನಲ್ಲಿ ಒಂದು ಪ್ರತಿಜ್ಞೆ ರೂಪುಗೊಂಡಿತು, ತಾನು IPS ಆಗುವೆ. ಈ ಕೀಳಾಗಿ ಕಿರಿಕಿರಿಗೆ ತಕ್ಕ ಉತ್ತರವನ್ನು ಕೊಡುವೆ. ನ್ಯಾಯವೆಂದರೆ ಏನೆಂದು ಅವರಿಗೆ ಕಲಿಸುವೆ. ತನ್ನ ತಂದೆಗೆ ನಿಷೇಧವಾದ ನ್ಯಾಯವನ್ನು ತಾನು ಮರಳಿ ಪಡೆಯುವೆ. ನಂದನ್ನ ಜೀವನವು ಒಂದು ಹೊಸ ತಿರುವಿಗೆ ತಲುಪಿತು. IPS ಎಂಬ ಕನಸು ಅವನ ಪ್ರತಿಯೊಂದು ಕ್ಷಣವನ್ನು ನಿಯಂತ್ರಿಸಿತು. ಠಾಣೆಯಿಂದ ದೊರೆಯುವ ಕೊಂಚ ವೇತನದಿಂದ ಕುಟುಂಬವನ್ನು ಸಂರಕ್ಷಿಸಬೇಕು, ಅದರ ನಡುವೆ ಓದಬೇಕು. ಅದು ಒಂದು ದೊಡ್ಡ ಸವಾಲಾಗಿತ್ತು, ಆದರೆ ಅವನ ಒಳಗಿನ ಹಠವು ಅವನನ್ನು ಮುನ್ನಡೆಸಿತು. ರಾತ್ರಿಯ ಡ್ಯೂಟಿ ಮುಗಿದ ನಂತರ ನಂದನ್ ನೇರವಾಗಿ ಮನೆಗೆ ಹೋಗುತ್ತಿದ್ದ. ಎಲ್ಲರೂ ಮಲಗಿದ್ದಾರೆ ಎಂದು ಖಾತರಿಪಡಿಸಿಕೊಂಡು ಅವನು ಪುಸ್ತಕಗಳನ್ನು ತೆಗೆದುಕೊಳ್ಳುತ್ತಿದ್ದ. ಒಂದು ಸಣ್ಣ ಟಾರ್ಚ್ನ ಬೆಳಕಿನಲ್ಲಿ ಅಡಿಗೆ ಮನೆಯ ಮೂಲೆಯಲ್ಲಿ ಕುಳಿತು ಅವನು ಓದಿದ. ತಣ್ಣನೆಯ ನೆಲದ ಮೇಲೆ ಪುಸ್ತಕಗಳನ್ನು ಹಾಸಿಕೊಂಡು ಸೊಳ್ಳೆ ಕಡಿತವನ್ನು, ಹಸಿವನ್ನು ನಿರ್ಲಕ್ಷಿಸಿ ಅವನು ಓದಿದ. ಕೆಲವೊಮ್ಮೆ ಠಾಣೆಯ ರಾತ್ರಿಯ ಡ್ಯೂಟಿಯ ಸಮಯದಲ್ಲಿ, ಯಾರೂ ಗಮನಿಸದ ಸಮಯದಲ್ಲಿ ಅವನು ಪುಸ್ತಕಗಳನ್ನು ತೆರೆದ. ಠಾಣೆಯ ವರಾಂಡದ ಮಂದ ಬೆಳಕಿನಲ್ಲಿ ಅಥವಾ ಶೌಚಾಲಯದ ಸಣ್ಣ ಕೊಠಡಿಯಲ್ಲಿ ಅವನು ಓದಿದ. ಅವನ ಜೇಬಿನಲ್ಲಿ ಯಾವಾಗಲೂ ಒಂದು ಸಣ್ಣ ಪುಸ್ತಕವಿರುತ್ತಿತ್ತು. ಬಸ್ನಲ್ಲಿ ಪ್ರಯಾಣಿಸುವಾಗ, ಊಟ ಮಾಡುವಾಗಲೂ ಅವನು ಆ ಪುಸ್ತಕದಲ್ಲಿ ಕಣ್ಣಾಡಿಸಿದ. ಪ್ರತಿಯೊಂದು ಅಕ್ಷರವೂ ಅವನ ಕನಸಿನ ಕಡೆಗಿನ ಒಂದು ಮೆಟ್ಟಿಲಾಗಿತ್ತು. ಪುಸ್ತಕಗಳನ್ನು ಖರೀದಿಸಲು ಹಣವಿಲ್ಲದ ಕಾರಣ ಹಳೆಯ ಪುಸ್ತಕದ ಅಂಗಡಿಗಳಿಂದ ಅವನು ಕಡಿಮೆ ಬೆಲೆಯ ಪುಸ್ತಕಗಳನ್ನು ಖರೀದಿಸಿದ. ಕೆಲವೊಮ್ಮೆ ಒಡೆದು ಹೋಗಿರುವ ಪುಸ್ತಕಗಳನ್ನು ಅಂಟಿಸಿಕೊಂಡು ಓದಿದ. ಗ್ರಂಥಾಲಯಕ್ಕೆ ಹೋಗಲು ಸಮಯವಿರಲಿಲ್ಲ. ಕೋಚಿಂಗ್ ತರಗತಿಗಳು ಎಂಬುದು ಅವನಿಗೆ ಯೋಚಿಸಲು ಸಾಧ್ಯವಿಲ್ಲದ ವಿಷಯವಾಗಿತ್ತು. ಸ್ವಂತ ಮೊಬೈಲ್ ಫೋನ್ ಕೂಡ ಇಲ್ಲದ ಕಾರಣ ಇಂಟರ್ನೆಟ್ನ ಸಹಾಯವೂ ಲಭಿಸಲಿಲ್ಲ. ಎಲ್ಲವೂ ಸ್ವಂತ ಪ್ರಯತ್ನದಿಂದಲೇ ಆಗಿತ್ತು. ಅವನ ಕಠಿಣ ಶ್ರಮವು ಅವನನ್ನು ದೈಹಿಕವಾಗಿ ದುರ್ಬಲಗೊಳಿಸಿತು. ದಿನಕ್ಕೆ 3 ಅಥವಾ 4 ಗಂಟೆಗಳಷ್ಟೇ ಮಲಗಿದ. ನಿದ್ರಾಹೀನತೆಯಿಂದಾಗಿ ಕೆಲಸದ ಸಮಯದಲ್ಲಿ ಕೆಲವೊಮ್ಮೆ ಅವನು ದಣಿದ. ತಲೆಸುತ್ತುವುದು, ದೇಹವು ದುರ್ಬಲವಾಯಿತು. ಕೆಲವೊಮ್ಮೆ ಡ್ಯೂಟಿಯ ಸಮಯದಲ್ಲಿ ಮಯಗಿ ಹೋಗುತ್ತಿದ್ದ. ಆಹಾರ ಕಡಿಮೆಯಾದ ಕಾರಣವನ ದೇಹವು ಇನ್ನಷ್ಟು ತೆಳ್ಳಗಾಯಿತು. ಕೆಲವೊಮ್ಮೆ ಹಸಿವನ್ನು ಸಹಿಸಲಾಗದೆ ಅವನು ನೀರನ್ನು ಕುಡಿದು ಮಲಗಿದ. ನಂದ, ನಿನಗೆ ಒಳ್ಳೆಯದಿಲ್ಲವೇ? ನಿನ್ನ ಮುಖವು ಬಿಳಿಚಿಕೊಂಡಿದೆ. ನಿದ್ರೆ ಇಲ್ಲವೇ
ಎಂದು ರಘು ಕೇಳಿ ಅವನನ್ನು ಕೀಳಾಗಿ ಕಿರಿಕಿರಿ ಮಾಡುತ್ತಿದ್ದ. ಆ ಕೀಳಾಗಿ ಮಾತಾಡುವಿಕೆಯು ಅವನಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಿತು. ನನಗೆ ಒಳ್ಳೆಯದಿಲ್ಲದಿದ್ದರೂ ನಾನು ನನ್ನ ಗುರಿಯನ್ನು ಸಾಧಿಸುವೆ ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಂಡ. ಅವನೊಡನೆ ಸಹಾನುಭೂತಿಯುಳ್ಳ ಒಬ್ಬನು ಹೆಡ್ ಕಾನ್ಸ್ಟೇಬಲ್ ರಾಮನ್ ಚೇಟನ್. ರಾಮನ್ ಚೇಟನ್ ನಂದನ್ನನ್ನು ಗಮನಿಸಿದ. ಅವನ ಓದುವಿಕೆಯ ಬಗ್ಗೆ ರಾಮನ್ ಚೇಟನ್ಗೆ ಸ್ವಲ್ಪ ಸಂಶಯವಿತ್ತು. ಒಂದು ದಿನ ರಾಮನ್ ಚೇಟನ್ ನಂದನ್ನ ಬಳಿಗೆ ಬಂದ. ನಂದ, ರಾತ್ರಿ ಇಡೀ ಏನು ಓದುತ್ತಿರುವೆ? ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ರಾಮನ್ ಚೇಟನ್ ಮೃದುವಾದ ಧ್ವನಿಯಲ್ಲಿ ಕೇಳಿದ. ನಂದನ್ ಮೊದಲಿಗೆ ಭಯಪಟ್ಟ. ತನ್ನ ರಹಸ್ಯವೂ ಬಯಲಾಗುವುದೇ ಎಂದು ಭಯಪಟ್ಟ. ಆದರೆ ರಾಮನ್ ಚೇಟನ್ನ ಕಣ್ಣುಗಳಲ್ಲಿ ಕಂಡ ಪ್ರೀತಿಯು ಅವನಿಗೆ ಧೈರ್ಯವನ್ನು ನೀಡಿತು. ಅವನು ತನ್ನ ಕನಸನ್ನು ರಾಮನ್ ಚೇಟನ್ಗೆ ಹೇಳಿದ. ರಾಮನ್ ಚೇಟನ್ ಅವನನ್ನು ತಬ್ಬಿಕೊಂಡ. ನಾನು ನಿನ್ನ ಜೊತೆಗಿರುವೆ ಮಗನೇ. ನಿನಗೆ ಬೇಕಾದ ಸಹಾಯವನ್ನು ನಾನು ಮಾಡುವೆ ಎಂದು ರಾಮನ್ ಚೇಟನ್ ಹೇಳಿದ. ರಾಮನ್ ಚೇಟನ್ ಒಬ್ಬ ನಿವೃತ್ತ IAS ಅಧಿಕಾರಿಯ ಮಗನಾಗಿದ್ದ. ಅವನಿಗೆ ಸಿವಿಲ್ ಸರ್ವಿಸ್ ಪರೀಕ್ಷೆಯ ಬಗ್ಗೆ ಒಳ್ಳೆಯ ಜ್ಞಾನವಿತ್ತು. ನಂತರ ರಾಮನ್ ಚೇಟನ್ ಅವನಿಗೆ ಕೆಲವು ಹಳೆಯ ಪುಸ್ತಕಗಳನ್ನು ನೀಡಿದ. ಕೆಲವೊಮ್ಮೆ ಅವನ ಡ್ಯೂಟಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಓದಲು ಹೆಚ್ಚಿನ ಸಮಯವನ್ನು ನೀಡಿದ. ರಾಮನ್ ಚೇಟನ್ನ ಬೆಂಬಲವು ನಂದನ್ಗೆ ದೊಡ್ಡ ಆಸರೆಯಾಯಿತು. ಅದು ಅವನ ಯಾತ್ರೆಗೆ ಒಂದು ಹೊಸ ಶಕ್ತಿಯನ್ನು ನೀಡಿತು. ಪರೀಕ್ಷೆಯ ದಿನಾಂಕವು ಸಮೀಪಿಸಿತು. ನಂದನ್ನ ಮನಸ್ಸಿನಲ್ಲಿ ಭಯವೂ ಆಕಾಂಕ್ಷೆಯೂ ತುಂಬಿತು. ಇದು ಅವನ ಕೊನೆಯ ಅವಕಾಶವಾಗಿತ್ತು. ಈ ಪರೀಕ್ಷೆಯಲ್ಲಿ ಜಯಿಸದಿದ್ದರೆ ಅವನ ಕನಸುಗಳು ಎಂದೆಂದಿಗೂ ಕೊನೆಗೊಳ್ಳುವವು. ರಾಮನ್ ಚೇಟನ್ ಅವನಿಗೆ ಧೈರ್ಯವನ್ನು ನೀಡಿದ. ನೀನು ಕಠಿಣ ಶ್ರಮವನ್ನು ಮಾಡಿದ್ದೀಯ ನಂದ. ನಿನಗೆ ಜಯಿಸಲು ಸಾಧ್ಯವಿದೆ. ನಿನ್ನ ತಂದೆಯ ನಿರಪರಾಧಿತ್ವವನ್ನು ಸಾಬೀತುಪಡಿಸಲು ನಿನಗೆ ಈ ಸಮವಸ್ತ್ರವೂ ಬೇಕು ಎಂದು ರಾಮನ್ ಚೇಟನ್ ಹೇಳಿದ. UPSC ಸಿವಿಲ್ ಸರ್ವಿಸ್ ಪರೀಕ್ಷೆ 3 ಹಂತಗಳನ್ನು ಒಳಗೊಂಡ ಒಂದು ದೊಡ್ಡ ಕಡೆಯಾಗಿತ್ತು. ಪ್ರತಿಯೊಂದು ಹಂತವೂ ನಂದನ್ನ ದೃಢನಿಶ್ಚಯವನ್ನು ಪರೀಕ್ಷಿಸಿತು. ಪ್ರಿಲಿಮಿನರಿ ಪರೀಕ್ಷೆ. ನಂದನ್ ಪ್ರಿಲಿಮಿನರಿ ಪರೀಕ್ಷೆಯನ್ನು ಬರೆದ. ಪ್ರಶ್ನೆ ಪತ್ರಿಕೆಯನ್ನು ಕಂಡಾಗ ಅವನ ಹೃದಯದ ಬಡಿತವು ಹೆಚ್ಚಾಯಿತು. ಆದರೆ ರಾಮನ್ ಚೇಟನ್ ನೀಡಿದ ಪುಸ್ತಕಗಳು ಮತ್ತು ಅವನ ಕಠಿಣ ಶ್ರಮವು ಅವನಿಗೆ ಸಹಾಯ ಮಾಡಿತು. ಫಲಿತಾಂಶ ಬಂದಾಗ ಅವನು ಜಯಿಸಿದ. ಅದು ಅವನ ಜೀವನದ ಮೊದಲ ದೊಡ್ಡ ಜಯವಾಗಿತ್ತು. ರಾಮನ್ ಚೇಟನ್ ಅವನನ್ನು ತಬ್ಬಿಕೊಂಡು ಅಭಿನಂದಿಸಿದ. ಠಾಣೆಯಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಅವನ ಸಂತೋಷವು ಅವನ ಒಳಗೆ ಒತುಂಗಿತು. ಮೇನ್ಸ್ ಪರೀಕ್ಷೆ. ನಂತರ ಮೇನ್ಸ್ ಪರೀಕ್ಷೆ. ಅದು ಇನ್ನಷ್ಟು ಕಠಿಣವಾಗಿತ್ತು. ಪ್ರತಿಯೊಂದು ವಿಷಯವನ್ನು ಆಳವಾಗಿ ಓದಬೇಕಿತ್ತು. ಇದು ಬರವಣಿಗೆಯ ಪರೀಕ್ಷೆಯಾಗಿತ್ತು. ನಂದನ್ ದಿನವೂ ಬರೆದು ಅಭ್ಯಾಸ ಮಾಡಿದ. ಅವನ ಕೈಗಳಿಗೆ ನೋವು ಕಾಣಿಸಿತು. ನಿದ್ರಾಹೀನತೆಯಿಂದಾಗಿ ಅವನ ಕಣ್ಣುಗಳು ಕೆಂಪಾದವು. ಕೆಲವೊಮ್ಮೆ ಪೆನ್ನು ಅವನ ಕೈಯಿಂದ ಕೆಳಗೆ ಬಿದ್ದಿತು. ಆದರೆ ಅವನು ಹಿಂದೆ ಸರಿಯಲಿಲ್ಲ. ತನ್ನನ್ನು ಕೀಳಾಗಿ ಕಿರಿಕಿರಿ ಮಾಡಿದವರ ಮುಖವು ಅವನ ಮನಸ್ಸಿನಲ್ಲಿ ತೆಳೆದು ನಿಂತಿತು. ರಘುವಿನ ಕಳ್ಳನ ಮಗ ಎಂಬ ಕರೆ ಅವನ ಕಿವಿಯಲ್ಲಿ ಮೊಳಗಿತು. ಅದು ಅವನಿಗೆ ದೊಡ್ಡ ಪ್ರೇರಣೆಯಾಯಿತು. ಇದೊಂದು ಪ್ರತೀಕಾರವಾಗಿದೆ, ನನಗಾಗಿರುವ ಪ್ರತೀಕಾರ ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಂಡ. ಮೇನ್ಸ್ ಪರೀಕ್ಷೆಯ ಫಲಿತಾಂಶ ಬಂದಾಗ ನಂದನ್ ಮತ್ತೆ ಜಯಿಸಿದ. ಅವನ ಸಂತೋಷಕ್ಕೆ ಮಿತಿಯಿರಲಿಲ್ಲ. ಅವನ ಕಣ್ಣುಗಳು ತುಂಬಿ ಒಡೆದವು. ಈ ಜಯವು ಅವನ ಕುಟುಂಬಕ್ಕಾಗಿತ್ತು. ಈಗ ಕೊನೆಯ ಕಡೆ ಸಂದರ್ಶನದ ಮಂಡಳಿಯ ಮುಂದೆ ನಂದನ್ ನಡುಗುವ ಧ್ವನಿಯೊಂದಿಗೆ ನಿಂತ. ಅವನ ಸತ್ರವು ಸ್ವಚ್ಛವಾಗಿತ್ತು. ಆದರೆ ಅವನ ಮುಖದಲ್ಲಿ ವರ್ಷಗಳ ಕಷ್ಟದ ದಣಿವಿತ್ತು. ಮಿಸ್ಟರ್ ನಂದನ್, ನೀವು ಕಾನ್ಸ್ಟೇಬಲ್ ಆಗಿರುವಾಗ IPS ಆಗಲು ಏಕೆ ಬಯಸುತ್ತೀರಿ? ಈ ಉದ್ಯೋಗದಲ್ಲಿ ನಿಮಗೆ ತೃಪ್ತಿ ಇಲ್ಲವೇ ಎಂದು ಒಬ್ಬ ಮಂಡಳಿಯ ಸದಸ್ಯ ಕೇಳಿದ. ನಂದನ್ ಒಂದು ಕ್ಷಣ ಯೋಚಿಸಿದ. ಅವನ ಧ್ವನಿಯೂ ನಡುಗಿತು. ಸರ್, ನನ್ನ ತಂದೆಯು ಒಂದು ಕೇಸ್ನಲ್ಲಿ ನಿರಪರಾಧಿಯಾಗಿ ಆರೋಪಿಯಾದ. ಆಗ ನನಗೆ ನ್ಯಾಯಕ್ಕಾಗಿ ಧ್ವನಿ ಎತ್ತಲು ಸಾಧ್ಯವಾಗಲಿಲ್ಲ. ಪೊಲೀಸ್ ಅಧಿಕಾರಿಯಾಗಿದ್ದರೂ ನನ್ನ ತಂದೆಗೆ ನ್ಯಾಯವನ್ನು ಪಡೆಯಿಕೊಡಲು ಸಾಧ್ಯವಾಗಲಿಲ್ಲ. ನ್ಯಾಯವನ್ನು ನಿಷೇಧಿಸಲ್ಪಟ್ಟ ಸಾಮಾನ್ಯ ಜನರಿಗಾಗಿ ಧ್ವನಿ ಎತ್ತಬೇಕು. ಈ ವ್ಯವಸ್ಥೆಯಲ್ಲಿನ ತಪ್ಪುಗಳನ್ನು ಸರಿಪಡಿಸಬೇಕು. ನನ್ನ ತಂದೆಯಂತೆ ನಿರಪರಾಧಿಗಳು ಯಾರೂ ಶಿಕ್ಷೆಗೊಳಗಾಗಬಾರದು. ಅದು ನನ್ನ ಆಕಾಂಕ್ಷೆ ಎಂದು ನಂದನ್ ಆತ್ಮವಿಶ್ವಾಸದಿಂದ ಹೇಳಿದ.
ಅವನ ಧ್ವನಿಯಲ್ಲಿನ ನಡುಗುವಿಕೆ ಮಾಯವಾಯಿತು. ದೃಢನಿಶ್ಚಯವು ತುಂಬಿತು. ನಿಮ್ಮ ತಂದೆಯು ಕಳ್ಳನಾಗಿದ್ದ ಎಂಬ ಕೆಲವು ವರದಿಗಳಿವೆ. ಅದರ ಬಗ್ಗೆ ಏನು ಹೇಳುತ್ತೀರಿ? ಕ್ರಿಮಿನಲ್ನ ಮಗನಿಗೆ ಐಪಿಎಸ್ ಅಧಿಕಾರಿಯಾಗಲು ಹೇಗೆ ಸಾಧ್ಯ ಎಂದು ಮತ್ತೊಬ್ಬ ಸದಸ್ಯ ಕೇಳಿದ. ಅವನ ಮಾತುಗಳು ನಂದನ್ನ ಹೃದಯದಲ್ಲಿ ತಿವಿದವು. ನಂದನ್ ತಲೆ ಎತ್ತಿದ. ಅವನ ಕಣ್ಣುಗಳಲ್ಲಿ ತೀಕ್ಷ್ಣತೆ ತುಂಬಿತು. ಸರ್, ನನ್ನ ತಂದೆಯೂ ನಿರಪರಾಧಿಯಾಗಿದ್ದ ಸಂದರ್ಭಗಳು ಅವರನ್ನು ಹಾಗೆ ಮಾಡಿತು. ಯಾವುದೇ ಪುರಾವೆ ಇಲ್ಲದೆ ಅವರನ್ನು ಆರೋಪಿಯಾಗಿಸಲಾಯಿತು. ನನ್ನ ಜೀವನದ ದೊಡ್ಡ ಗುರಿಯು ನನ್ನ ತಂದೆಯ ನಿರಪರಾಧಿತ್ವವನ್ನು ಸಾಬೀತುಪಡಿಸುವುದಾಗಿದೆ. ಅದಕ್ಕಾಗಿ ನನಗೆ ಈ ಸಮವಸ್ತ್ರವೂ ಬೇಕು. ಸತ್ಯವೂ ಜಯಿಸಬೇಕು, ನ್ಯಾಯವೂ ಜಾರಿಯಾಗಬೇಕು. ಅದಕ್ಕಾಗಿಯೇ ನಾನು ಈ ಸಮವಸ್ತ್ರವನ್ನು ಬಯಸುತ್ತೇನೆ ಎಂದು ನಂದನ್ ಹೇಳಿದ. ಅವನ ಕಣ್ಣುಗಳಲ್ಲಿ ದೃಢನಿಶ್ಚಯವು ತುಂಬಿತು. ಮಂಡಳಿಯ ಸದಸ್ಯರು ಅವನ ಮಾತುಗಳಲ್ಲಿ ಆತ್ಮಾರ್ಥತೆಯನ್ನು ಕಂಡರು. ಸಂದರ್ಶನ ಮುಗಿಯಿತು. ನಂದನ್ ಆಶಾಭಾವದಿಂದ ಕಾಯುತ್ತಿದ್ದ. ದಿನಗಳು ವಾರಗಳಾದವು. ಪ್ರತಿಯೊಂದು ದಿನವೂ ಒಂದು ಯುಗವಂತೆ ಭಾಸವಾಯಿತು. ಅವನ ಮನಸ್ಸಿನಲ್ಲಿ ಭಯವೂ ಆಕಾಂಕ್ಷೆಯೂ ತುಂಬಿತು. ಕೊನೆಗೆ ಆ ದಿನ ಬಂದಿತು. UPSCಯ ವೆಬ್ಸೈಟ್ನಲ್ಲಿ ಫಲಿತಾಂಶ ಬಂದಿತು. ನಂದನ್ ತನ್ನ ರೋಲ್ ನಂಬರ್ನು ಹುಡುಕಿದ. ಅವನ ಹೆಸರನ್ನು ಕಂಡಾಗ ಅವನ ಕಣ್ಣುಗಳು ತುಂಬಿ ಒಡೆದವು. ಅವನು ಜಯಿಸಿದ್ದಾನೆ. IPS ಅವನ ಕನಸು ಯಾಥಾರ್ಥ್ಯವಾಯಿತು. ಮೊದಲಿಗೆ ಅವನು ರಾಮನ್ ಚೇಟನ್ಗೆ ಕರೆ ಮಾಡಿ ಹೇಳಿದ. ರಾಮನ್ ಚೇಟನ್ ಸಂತೋಷದಿಂದ ಕರೆದ. ನೀನು ನನ್ನ ಅಭಿಮಾನವಾಗಿದ್ದೀಯ ನಂದ ಎಂದು ರಾಮನ್ ಚೇಟನ್ ಹೇಳಿದ. ನಂತರ ಅವನು ಮನೆಗೆ ಓಡಿದ. ಅಮ್ಮನನ್ನು ತಬ್ಬಿಕೊಂಡು, ಅಮ್ಮ, ನಾನು IPS ಆಗಿದ್ದೇನೆ ಎಂದು ಹೇಳಿದ. ಅಮ್ಮನ ಕಣ್ಣುಗಳು ತುಂಬಿ ಒಡೆದವು. ತಂದೆಯ ಕಣ್ಣುಗಳಲ್ಲಿ ಅಭಿಮಾನವು ತುಂಬಿತು. ವರ್ಷಗಳ ಕಷ್ಟದಾಯಕ ತ್ಯಾಗದ ನಂತರ ನಂದನ್ ತನ್ನ ಕನಸನ್ನು ಸಾಕಾರಗೊಳಿಸಿದ್ದಾನೆ. ಅವನ ತಂದೆ ರಾಮನ್ನವನ ಕೈಯನ್ನು ಹಿಡಿದು, ನನ್ನ ಮಗ ನನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಿದ ಎಂದು ಹೇಳಿದ. ವರ್ಷಗಳು ಕಳೆದವು. ತಿರುವನಂತಪುರಂ ಸಿಟಿ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. SI ರಘು ಇನ್ನೂ ಅಲ್ಲಿಯೇ ಇದ್ದಾನೆ. ಅವನ ಅಹಂಕಾರಕ್ಕೆ ಯಾವುದೇ ಕೊರತೆಯಿಲ್ಲ. ಹಿಂದಿನಂತೆ ಕಾನ್ಸ್ಟೇಬಲ್ಗಳನ್ನು ಕೀಳಾಗಿ ಕಿರಿಕಿರಿ ಮಾಡುತ್ತಾನೆ. ಭ್ರಷ್ಟಾಚಾರವು ಮುಂದುವರಿಯುತ್ತದೆ. ಹೆಡ್ ಕಾನ್ಸ್ಟೇಬಲ್ ವಿಜಯನ್ ಅವನ ಬಲಗೈಯಾಗಿ ಕೂಡಿದ್ದಾನೆ. ನಂದನ್ನ ಬಗ್ಗೆ ಯಾರೂ ಯೋಚಿಸುವುದಿಲ್ಲ. ಬಹುಶಃ ಅವನು ಎಲ್ಲಿಯಾದರೂ ಸಾಮಾನ್ಯ ಕಾನ್ಸ್ಟೇಬಲ್ನಾಗಿ ಒತುಂಗಿ ಹೋಗಿರಬಹುದು ಅಥವಾ ಉದ್ಯೋಗವನ್ನು ಬಿಟ್ಟು ಹೋಗಿರಬಹುದೆಂದು ಅವರು ಭಾವಿಸಿದರು. ಒಂದು ದಿನ ಠಾಣೆಯಲ್ಲಿ ಒಬ್ಬ ಹೊಸ ಸಹಾಯಕ ಕಮಿಷನರ್ ಚುಕ್ಕಾಣಿಯನ್ನು ವಹಿಸಿಕೊಳ್ಳುತ್ತಿದ್ದಾರೆ ಎಂಬ ಸುದ್ದಿ ಬಂದಿತು. ಎಲ್ಲರೂ ಆ ಆಕಾಂಕ್ಷೆಯಲ್ಲಿದ್ದರು. ಆ ಅಧಿಕಾರಿಯು ಯಾರೆಂದು ಯಾರಿಗೂ ಸ್ಪಷ್ಟವಾಗಿರಲಿಲ್ಲ. ಹೊಸ ಬಾಸ್ ಒಬ್ಬ ಕಠಿಣವನೆಂದು ಕೇಳಿಕೊಂಡಿದ್ದೇವೆ ಎಂದು ವಿಜಯನ್ ರಘುವಿಗೆ ಹೇಳಿದ. ನಮಗೆ ಸಮಸ್ಯೆಯಾಗಬಹುದೇ? ರಘು ಕೀಳಾಗಿ ನಕ್ಕ. ಯಾರೇ ಬಂದರೂ ನನಗೇನು, ನನ್ನ ಕುರ್ಚಿಯೂ ಇಲ್ಲಿಯೇ ಇರುವುದು ಎಂದು ಹೇಳಿದ. ಆದರೆ ಅವನ ಒಳಗೆ ಒಂದು ಸಣ್ಣ ಭಯವಿತ್ತು. ಆ ದಿನ ಬೆಳಿಗ್ಗೆ ಠಾಣೆಯ ಗೇಟ್ನಲ್ಲಿ ಒಂದು ಕಪ್ಪು ಇನ್ನೋವಾ ಕಾರು ಬಂದು ನಿಂತಿತು. ಕಾರಿನ ಕಿಟಕಿಗಳು ಕಪ್ಪಾಗಿದ್ದವು. ಕಾರಿನಿಂದ ಒಬ್ಬ ವ್ಯಕ್ತಿಯು ಇಳಿದ. ಎತ್ತರದ ದೃಢವಾದ ದೇಹ, ಸಮವಸ್ತ್ರದಲ್ಲಿ ಹೊಳೆಯುವ ಬ್ಯಾಡ್ಜ್ಗಳು. ಮುಖವೂ ಸ್ಪಷ್ಟವಾಗಿರಲಿಲ್ಲ. ಒಂದು ರೀತಿಯ ಗಾಂಭೀರ್ಯದೊಂದಿಗೆ ಅವನು ಠಾಣೆಯೊಳಗೆ ನಡೆದ. ಎಲ್ಲರೂ ಗೌರವದಿಂದ ಸಲ್ಯೂಟ್ ಮಾಡಿದರು. ಅವನ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಆತ್ಮವಿಶ್ವಾಸವು ತುಂಬಿತ್ತು. ಹೊಸ ಸಹಾಯಕ ಕಮಿಷನರ್ ಸಭೆಯ ಕೊಠಡಿಗೆ ನಡೆದ ಹಿರಿಯ ಅಧಿಕಾರಿಗಳೊಡನೆ SI ರಘು ಹೆಡ್ ಕಾನ್ಸ್ಟೇಬಲ್ ವಿಜಯನ್ನು ಕುಳಿತಿದ್ದರು. ಅವರ ಮುಖದಲ್ಲಿ ಒಂದು ರೀತಿಯ ಆತಂಕವಿತ್ತು. ಅವರು ಹೊಸ ಬಾಸ್ನನ್ನು ಆಕಾಂಕ್ಷೆಯಿಂದ ನೋಡಿದರು. ಸಹಾಯಕ ಕಮಿಷನರ್ ತನ್ನ ಕುರ್ಚಿಯಲ್ಲಿ ಕುಳಿತು ಮುಗುಳ್ನಕ್ಕ. ಆ ನಗುವಿನಲ್ಲಿ ಒಂದು ರೀತಿಯ ನಿಗೂಢತೆ ಇತ್ತು. ಎಲ್ಲರಿಗೂ ನಮಸ್ಕಾರ, ನಾನು ನಂದನ್ IPS. ಆ ಧ್ವನಿಯನ್ನು ಕೇಳಿದಾಗ ರಘುವಿನ ಮತ್ತು ವಿಜಯನ್ನ ಮುಖದಲ್ಲಿ ಆಘಾತವು ತುಂಬಿತು. ಅವರ ಕಣ್ಣುಗಳು ಅಗಲವಾದವು. ನಂದನ್ ರಘುವಿಗೆ ನಂಬಲಾಗಲಿಲ್ಲ. ಆ ಹೆಸರು ಅವರ ಜ್ಞಾಪಕದಲ್ಲಿ ಒಂದು ಭಯಂಕರವಾಗಿ ತೆಳೆದು ಬಂದಿತು. ಹಳೆಯ ತೆಳ್ಳಗಿನ ಭಯಗೊಂಗಿರುವ ನಂದನ್ನ ರೂಪವು ಅವರ ಮನಸ್ಸಿಗೆ ಓಡಿಬಂದಿತು. ಅವರು ಪರಸ್ಪರ ನೋಡಿಕೊಂಡರು. ಅವರ ಕಣ್ಣುಗಳಲ್ಲಿ ಭಯವೂ ಅವಿಶ್ವಾಸವೂ ನಾಚಿಕೆಯೂ ತುಂಬಿತು. ನಂದನ್ ತನ್ನ ಮುಖದ ಮೇಲಿನ ಮಾಸ್ಕನ್ನು ತೆಗೆದ. ಅವನ ಮುಖವನ್ನು ಕಂಡಾಗ ರಘು ಆಘಾತಗೊಂಡ. ಅದು ಹಳೆಯ ತೆಳ್ಳಗಿನ ಭಯಗೊಂಗಿರುವ ನಂದನ್ನ ರೂಪವಾಗಿರಲಿಲ್ಲ. ಆತ್ಮವಿಶ್ವಾಸ ಮತ್ತು ದೃಢನಿಶ್ಚಯದಿಂದ ತುಂಬಿದ ಒಬ್ಬ ಹೊಸ ಮನುಷ್ಯ.
ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ತೀಕ್ಷ್ಣತೆಯಿತ್ತು. ಅವನ ಮುಖದಲ್ಲಿ ಒಂದು ಸೂಕ್ಷ್ಮ ನಗುವು ಮೂಡಿತು. ನಿಮಗೆ ಎಲ್ಲರಿಗೂ ನನ್ನ ಜ್ಞಾಪಕವಿರಬೇಕೆಂದು ಭಾವಿಸುತ್ತೇನೆ ಎಂದು ನಂದನ್ ಐಪಿಎಸ್ ಶಾಂತವಾಗಿ ಹೇಳಿದ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಗಾಂಭೀರ್ಯವಿತ್ತು. ಹಳೆಯ ಕಾನ್ಸ್ಟೇಬಲ್ ನಂದನ್, ನೀವು ಭಯಗೊಂಗಿರೋ ನಂದನ್ ಎಂದು ಕರೆಯುತ್ತಿದ್ದವನು. ರಘುವಿನ ಮತ್ತು ವಿಜಯನ್ನ ಮುಖವು ಬಿಳಿಚಿಕೊಂಡಿತು. ಅವರಿಗೆ ಮಾತನಾಡಲಾಗಲಿಲ್ಲ. ಅವರ ದೇಹವು ನಡುಗಿತು. ತಲೆ ಎತ್ತಿ ಆತ್ಮವಿಶ್ವಾಸದಿಂದ ನಿಂತ ಅವನನ್ನು ಕಂಡಾಗ ಠಾಣೆಯ ಹಳೆಯ ಸಹಪಾಠಿಗಳು ಆಶ್ಚರ್ಯಗೊಂಡರು. ಅವರ ಮುಖದಲ್ಲಿನ ಭಯವೂ ಆಶ್ಚರ್ಯವೂ ನಂದನ್ಗೆ ಸಂತೋಷವನ್ನು ಒಡ್ಡಿತು. ಇದು ಅವನ ಜಯವಾಗಿತ್ತು. ಅವನ ಕಠಿಣ ಶ್ರಮದ ಮತ್ತು ಹಠದ ಜಯವಾಗಿತ್ತು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ತೃಪ್ತಿಯಿತ್ತು. ನಂದನ್ ಐಪಿಎಸ್ ತನ್ನ ಜವಾಬ್ದಾರಿಗಳನ್ನು ವಹಿಸಿಕೊಂಡ. ಅವನ ಮೊದಲ ಗುರಿಯು ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರವನ್ನು ತೊಡೆದುಹಾಕುವುದಾಗಿತ್ತು. ವೈಯಕ್ತಿಕ ವೈರವನ್ನು ತೋರದೆ ಕಾನೂನಿನ ರೀತಿಯಲ್ಲಿ ಪ್ರತಿಯೊಂದು ತಪ್ಪನ್ನೂ ಅವನು ಗುರುತಿಸಿದ. ಅವನ ಒಳಗೆ ವರ್ಷಗಳಿಂದ ಉರಿಯುತ್ತಿದ್ದ ನ್ಯಾಯದ ದಾಹವು ಈಗ ಒಂದು ತೀಕ್ಷ್ಣವಾದ ಕತ್ತಿಯಾಗಿ ಮಾರ್ಪಾಡಾಯಿತು. ಮೊದಲಿಗೆ ನಂದನ್ ಠಾಣೆಯ ಪ್ರತಿಯೊಬ್ಬ ಅಧಿಕಾರಿಯ ಫೈಲ್ಗಳನ್ನು ಪರಿಶೀಲಿಸಿದ. ಹಳೆಯ ಕೇಸ್ಗಳು, ಅವರ ಕೊರತೆಗಳು, ಭ್ರಷ್ಟಾಚಾರದ ಆರೋಪಗಳು ಎಲ್ಲವನ್ನೂ ಅವನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ. ಎಸ್ಐ ರಘುವಿನ ಮತ್ತು ಹೆಡ್ ಕಾನ್ಸ್ಟೇಬಲ್ ವಿಜಯನ್ನ ಫೈಲ್ಗಳನ್ನು ಅವನು ವಿಶೇಷವಾಗಿ ಗಮನಿಸಿದ. ಅವರ ಹಳೆಯ ಕೇಸ್ಗಳಲ್ಲಿನ ಕೊರತೆಗಳು, ಲಂಚ ಸ್ವೀಕರಿಸಿದ ಸೂಚನೆಗಳು, ಪುರಾವೆಗಳನ್ನು ನಾಶಪಡಿಸಿದ್ದು ಎಲ್ಲವನ್ನೂ ಅವನು ಕಂಡುಹಿಡಿದ. ರಘುವಿನ ಮತ್ತು ವಿಜಯನ್ನ ಪ್ರತಿಯೊಂದು ನಡೆಯನ್ನು ಅವನು ಗಮನಿಸಿದ. ನಂದನ್ ತನ್ನ ತಂದೆಯ ಹಳೆಯ ಕಳ್ಳತನದ ಕೇಸ್ನ ಫೈಲ್ನು ರಹಸ್ಯವಾಗಿ ಕೇಳಿದ. ಆ ಕೇಸ್ ಫೈಲ್ಗಳು ಧೂಳಿನಿಂದ ಮುಚ್ಚಿ ಹೋಗಿ ಒಂದು ಮೂಲೆಯಲ್ಲಿ ಕಿಡಿಯುತ್ತಿದ್ದವು. ಪ್ರತಿಯೊಂದು ಪುಟವನ್ನು ತಿರುಗಿಸುವಾಗ ಅವನ ಹೃದಯವು ನೋಯಿತು. ಪುರಾವೆಗಳ ಕೊರತೆ, ಸಾಕ್ಷಿಗಳ ವಿರೋಧಾತ್ಮಕ ಹೇಳಿಕೆಗಳು ಎಲ್ಲವೂ ಅವನ ಜ್ಞಾಪಕದಲ್ಲಿತ್ತು. ಆದರೆ ಫೈಲ್ನಲ್ಲಿನ ಒಂದು ಸಣ್ಣ ಸಹಿಯು ಅವನ ಗಮನವನ್ನು ಸೆಳೆಯಿತು. ಆಗಿನ ಕೇಸ್ನ ತನಿಖೆಯನ್ನು ನಡೆಸಿದ ಅಧಿಕಾರಿಗಳಲ್ಲಿ ಒಬ್ಬನಾಗಿ ರಘುವಿನ ಹೆಸರು. ಆಗ ಒಬ್ಬ ಕಿರಿಯ ಕಾನ್ಸ್ಟೇಬಲ್ ಆಗಿದ್ದ ರಘುವಿಗೆ ಈ ಕೇಸ್ನಲ್ಲಿ ಏನು ಪಾತ್ರವಿತ್ತು? ನಂದನ್ ಆಳವಾದ ತನಿಖೆಗೆ ತೀರ್ಮಾನಿಸಿದ. ತನಿಖೆಯಲ್ಲಿ ಆಘಾತಕಾರಿ ಮಾಹಿತಿಯು ನಂದನ್ಗೆ ಲಭಿಸಿತು. ಅವನು ರಹಸ್ಯವಾಗಿ ಹಳೆಯ ಸಾಕ್ಷಿಗಳನ್ನು ಮತ್ತು ಕೇಸ್ನಲ್ಲಿ ಒಳಗೊಂಡ ಇತರರನ್ನು ಸಂಪರ್ಕಿಸಿದ. ಬಹಳಷ್ಟು ಜನರು ಭಯದಿಂದ ಮಾತನಾಡಲು ಹಿಂದೇಟು ಹಾಕಿದರು. ಆದರೆ ನಂದನ್ ತನ್ನ ಐಪಿಎಸ್ ಸ್ಥಾನವನ್ನು ಬಳಸಿ ಅವರಿಗೆ ರಕ್ಷಣೆಯನ್ನು ವಾಗ್ದಾನ ಮಾಡಿದ. ಕೊನೆಗೆ ಒಬ್ಬ ಹಳೆಯ ಸಾಕ್ಷಿಯು ರಾಮನ್ನ ನಿರಪರಾಧಿತ್ವವನ್ನು ಕಂಡರೂ ಭಯದಿಂದ ಸುಳ್ಳು ಹೇಳಿಕೆಯನ್ನು ನೀಡಿದ್ದೇನೆ ಎಂದು ಒಪ್ಪಿಕೊಂಡ. ಆ ಸಾಕ್ಷಿಗೆ ಭೀಷಣೆಯಿತ್ತು ಎಂದು ಮತ್ತು ಅದರ ಹಿಂದೆ ಆಗ ರಘುವಿನ ನೇತೃತ್ವದಲ್ಲಿ ಒಂದು ಗುಂಪಿನ ಪೊಲೀಸರು ಇದ್ದರು ಎಂದು ಅವನು ಬಯಲಿಗೆಡದ. ರಘುವಿನ ಸೂಚನೆಯಂತೆ ಕೆಲವು ಪುರಾವೆಗಳನ್ನು ನಾಶಪಡಿಸಲಾಯಿತು ಮತ್ತು ಸುಳ್ಳು ಪುರಾವೆಗಳನ್ನು ರಚಿಸಲಾಯಿತು ಎಂದು ಅವನು ಹೇಳಿದ. ಈ ಮಾಹಿತಿಯನ್ನು ನಂದನ್ ರಹಸ್ಯವಾಗಿ ರೆಕಾರ್ಡ್ ಮಾಡಿದ. ಆಗ ಒಬ್ಬ ಕಿರಿಯ ಕಾನ್ಸ್ಟೇಬಲ್ ಆಗಿದ್ದ ರಘು ಒಬ್ಬ ಹಿರಿಯ ಅಧಿಕಾರಿಯ ಸೂಚನೆಯಂತೆ ಈ ಕೃತ್ಯವನ್ನು ಮಾಡಿದ್ದ ಎಂದು ನಂದನ್ ಅರಿತ. ತನ್ನ ತಂದೆಯನ್ನು ಆರೋಪಿಯಾಗಿಸಿದ್ದರ ಹಿಂದೆ ರಘುವಿನ ನೇರವಾದ ಪಾತ್ರವಿತ್ತು ಎಂದು ತಿಳಿದಾಗ ನಂದನ್ನ ಒಳಗೆ ಕೋಪವೂ ಉರಿಯಿತು. ಇದು ಕೇವಲ ಒಂದು ಔದ್ಯೋಗಿಕ ಪ್ರತೀಕಾರವಾಗಿರಲಿಲ್ಲ, ವೈಯಕ್ತಿಕ ನ್ಯಾಯಕ್ಕಾಗಿರುವ ಹೋರಾಟವಾಗಿತ್ತು. ಒಂದು ದಿನ ನಂದನ್ ಐಪಿಎಸ್ ರಘುವಿನ ಮತ್ತು ವಿಜಯನ್ನನ್ನು ತನ್ನ ಕಚೇರಿಗೆ ಕರೆಸಿದ. ಅವರ ಮುಖದಲ್ಲಿ ಭಯವಿತ್ತು. ಅವರು ಪರಸ್ಪರ ನೋಡಿಕೊಂಡರು. ಏನು ಸಂಭವಿಸಲಿದೆ ಎಂದು ಅವರಿಗೆ ಯಾವುದೇ ಊಹೆ ಇರಲಿಲ್ಲ. ಎಸ್ಐ ರಘು, ಈ ಕೇಸ್ನ ಫೈಲ್ನು ನನಗೆ ವಿವರಿಸಬಹುದೇ ಎಂದು ನಂದನ್ ಒಂದು ಹಳೆಯ ಡ್ರಗ್ ಕೇಸ್ನ ಫೈಲ್ನು ರಘುವಿನ ಕಡೆಗೆ ಚಾಚಿದ. ಅದು ರಘುವಿನ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲವು ಕೊರತೆಗಳು ಸಂಭವಿಸಿದ ಕೇಸ್ ಆಗಿತ್ತು. ನಂದನ್ ಆಗ ಸೂಚಿಸಿದ್ದ ಅದೇ ಕೇಸ್. ರಘು ಬೆವರಿದ. ಅವನ ಹಣೆಯಿಂದ ಬೆವರಿನ ತೊಟ್ಟಿಗಳು ಒಸರಿದವು. ಸರ್, ಅದು ಕೆಲವು ತಾಂತ್ರಿಕ ಸಮಸ್ಯೆಗಳಿತ್ತು. ಅದಕ್ಕೆ ಆರೋಪಿಗಳು ತಪ್ಪಿಸಿಕೊಂಡರು ಎಂದು ಅವನು ನಡುಗುವ ಧ್ವನಿಯಲ್ಲಿ ಹೇಳಿದ. ಅವನ ಧ್ವನಿಯು ತಡವರಿತು. ತಾಂತ್ರಿಕ ಸಮಸ್ಯೆಗಳೇ? ಈ ಕೇಸ್ನಲ್ಲಿ ಆರೋಪಿಗಳನ್ನು ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ದು ನಿಮ್ಮ ಅನಾಸಕ್ತಿಯಿಂದಲೇ ಅಲ್ಲವೇ? ಇದರ ಹಿಂದೆ ದೊಡ್ಡ ಮೊತ್ತದ ವರ್ಗಾವಣೆಯಾಗಿದೆ ಎಂದು ನನಗೆ ಮಾಹಿತಿ ಇದೆ. ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದ ದೊಡ್ಡ ಮೊತ್ತದ ಬಗ್ಗೆ ಏನು ಹೇಳುತ್ತೀರಿ ಎಂದು ನಂದನ್ ಐಪಿಎಸ್ ಗಂಭೀರವಾಗಿ ಕೇಳಿದ. ಅವನ ಕಣ್ಣುಗಳು ರಘುವಿನ ಕಣ್ಣುಗಳಿಗೆ ಎದುರಾದವು.
ರಘುವಿನ ಮುಖವು ಬಿಳಿಚಿಕೊಂಡಿತು. ನಂದನ್ ಪ್ರತಿಯೊಂದು ಪುರಾವೆಯನ್ನೂ ಒಡ್ಡಿದ. ಬ್ಯಾಂಕ್ ಖಾತೆ ವಿವರಗಳು,